ಮೇಘನ, ನಿನಗೆ ಹುಚ್ಚಿಡ್ದಿದ್ಯಾ? ಎಲ್ಲ ಗೊತ್ತಿದ್ರು ಗೊತ್ತಿಲ್ಲದೆ ಇರೋಂತರ ಮಾತಾಡ್ತಾ ಇದೆಯಲ್ಲ, ಯಾಕೆ? ಈ ಮನೆಗೆ ಮಗುನ ಹೆರ್ಬೇಕಾಗಿರೋಳು ನಿನ್ ಮಗಳು ಮಧುರ ಅನ್ನೋ ವಿಷಯ ನಿನಗೆ ಗೊತ್ತಿಲ್ವಾ? ಮಧುರನ್ ಬಗ್ಗೆ ತುಂಬಾ ಮಾತಾಡ್ತಾ ಇದೀಯ ನೀನು. ಅವಳ ಬಗ್ಗೆ ಇನ್ನು ಒಂದೇ ಒಂದು ಮಾತಾಡಿದ್ರೆ ನಾನು ಅಲ್ಲೇ ಬಂದು ನಿನ್ನನ್ನ ಕೊಂದಾಕ್ಬಿಡ್ತೀನಿ. ನನ್ನ ಮಗಳು ಮಧುರ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಕಣೆ. ಆದ್ರೆ ನೀನು ನನ್ನ ಮಗಳೇ ಅಲ್ಲ. ನಿನ್ ಮಗಳ ಬಗ್ಗೆ ಹೊಗಳಿದ್ದು ಸಾಕು. ಅವಳೇ ನಿನ್ ಮಗಳು, ನಾನಲ್ಲ ಅಂತ ಗೊತ್ತಾಯ್ತು. ನೀನು ಅವಳ ಪರವಾಗಿ ಮಾತಾಡ್ತೀಯ ಅನ್ನೋದು ಗೊತ್ತು ನನಗೆ. ನೀನು ಅವಳ ಬಗ್ಗೆ ಒಳ್ಳೇದನ್ನ ಹೇಳಿದ ತಕ್ಷಣ ನಾನದನ್ನೆಲ್ಲ ನಂಬಲ್ಲ. ಈ ಮನೆಗೆ ಅವಳೇ ಮಗುನ್ ಹೆರ್ಬೇಕು ಅಂತ ಆಸೆ ಇಟ್ಕೊಂಡು ನೀವು ತುಂಬಾ ಪ್ಲಾನ್ಸ್ ಮಾಡಿದ್ದೀರಾ. ನನಗೆ ಅನ್ಯಾಯ ಮಾಡಿದ್ದೀರಾ. ನಾನು ನಿಮ್ಮನ್ನ ಯಾವತ್ತೂ ಕ್ಷಮಿಸಲ್ಲ, ಯಾವತ್ತೂ ಕ್ಷಮಿಸಲ್ಲ. ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಕಡೆ. ನಿನ್ನಂತ ಮಕ್ಕಳನ್ನ ಹೆತ್ತಿದ್ದಕ್ಕೆ ನಾನು ಜೀವಮಾನ ಪೂರ್ತ ಕೊರಗಬೇಕಾಗಿತ್ತು. ಇವ್ರಿಗೆ ನಾನಲ್ವಂತೆ ಮಗಳು, ಅವಳೊಬ್ಳೆ ಅಂತೆ. ಎಲ್ಲರೂ ಒಳ್ಳೆಯವರು, ನಾನು ಮಾತ್ರ ಕೆಟ್ಟವಳು. ನಾನಂತದ್ ಏನ್ ಮಾಡಿದೀನಿ ಅಂತ ನನ್ಗೆ ಇಷ್ಟೊಂದು ಗೋಡು ಹುಯ್ಕೋತಾರೆ ಇವರು. ಬೇಡ 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 ಅಂತ ಬಡ್ಕೊಂಡ್ರು, ಹಿಂಸೆ ಮಾಡಿ ಮದ್ವೆ ಮಾಡಿದ್ರು. ಈಗ ಮದ್ವೆ ಮಾಡ್ಕೊಂಡಿರೋ ಗಂಡನ ಜೊತೆ ಯಾವಾಗ ಸಂಸಾರ ಮಾಡೋದಕ್ಕೂ ಬಿಡ್ತೀರ? ಏನ್ ಮೇಘನಾ ಇದು? ನಿನ್ ಕೋಪನ ವಸ್ತು ಮೇಲೆಲ್ಲ ತೀರಿಸ್ತಾ ಇದೀಯಾ? ನಾನ್ ಹೇಳಿದ್ ಸರಿ ತಾನೆ? ವಿಕ್ರಮ್ ಹೋಗಿರೋದು ಮಧುರ ಜೊತೆ ಸಂಸಾರ ಮಾಡೋಕಲ್ವಾ? ಆಂಟಿ, ಪದೇ ಪದೇ ಸಂಸಾರ ಮಾಡಕ್ ಹೋಗಿದಾರೆ, ಸಂಸಾರ ಮಾಡಕ್ ಹೋಗಿದ್ರೆ ಅಂತ ಹೇಳ್ಬೇಡಿ. ನನ್ ಹೊಟ್ಟೆಲಿ ಆಸಿಡ್ ಸುಡ್ದಾಗುತ್ತೆ. ಸಾರಿ, ಐ ಆಮ್ ರಿಯಲಿ ಸಾರಿ ಮೇಘನಾ. ಸಮಾಧಾನ ಮಾಡ್ಕೋ. ಸಮಾಧಾನ ಮಾಡ್ಕೊ ಅಂತ ನಾನು ತುಂಬಾ ಸುಲಭವಾಗಿ ನಿಂಗೆ ಹೇಳ್ಬೋದು, ಆದ್ರೆ ಅದಾಗಲ್ಲ ಅಂತ ನನಗೆ ಗೊತ್ತಿದೆ. ಈಗ ವಿಷಯ ಏನಂತೆ? ಫೋನ್ ಮಾಡಿ ಸರಿಯಾಗಿ ಉಗ್ದೆ ತಾನೆ? ನಾನೇ ನುಗ್ಗೋದು, ಅವರೇ ನನಗೆ ಬಾಯಿಗೆ ಬಂದ ಹಾಗೆ ಉಗಿದ್ರು. ನಿನಗ ನಿಮ್ಮಪ್ಪ ನಿನಗ್ ಬುದ್ಧಿ ಹೇಳಿದ್ರ ಮೇಘನಾ? ಮದ್ವೆ ಮಾಡ್ಕೊಟ್ಮೇಲೆ ಯಾರಿಗೆ ಬುದ್ಧಿ ಹೇಳ್ಬೇಕು, ಯಾರಿಗೆ ಬುದ್ಧಿ ಹೇಳ್ತಾ ಇದಾರೆ ನಿಮ್ಮಪ್ಪ? ಹಾಗೆ ಆಗಿದೆ ಆಂಟಿ. ಯಾರಿಗೆ ಬುದ್ಧಿ ಹೇಳ್ಬೇಕು ಅವ್ರಿಗೆ ಹೇಳ್ತಿಲ್ಲ, ನನಗೆ ಹೇಳಕ್ ಬಂದಿದ್ದಾರೆ. ನಾನು ಅವ್ರ ಮಗಳೇ ಅಲ್ವಂತೆ. ನೀನ್ ಮೂರ್ತಿಗೆ ಸಾಕ್ ಮಗಳ. ದೇವರೇ, ನಮಗೆ ಗಂಡು ಮಕ್ಕಳು ಬೇಕು, ಗಂಡು ಮಕ್ಕಳು ಬೇಕು ಅಂತ 3 ಹೆಣ್ಮಕ್ಳನ್ನೇ ಹೆತ್ವಿ. ಆದ್ರೆ ನನ್ನ ಹೆಣ್ಮಕ್ಳು ಬೆಳೀತಾ ಬೆಳೀತಾ ನನಗೆ ಗಂಡು ಮಕ್ಕಳು ಬೇಕು ಅನ್ನೋ ಕೊರಗನ್ನ ನೀಗಿಸ್ಬಿಟ್ರು. ಗಂಡು ಮಕ್ಕಳ ಅವಶ್ಯಕತೆನೇ ಇಲ್ಲೋ ಅನ್ನೋ ಥರ ಬೆಳೆದ್ರು. ನಾನು ನನಗೆ ಈ ಹೆಣ್ಮಕ್ಳೇ ಎಲ್ಲ ಅಂತ ನಗ್ನಗ್ತಾ ಜೀವನ ಮಾಡಿದೆ. ಆದ್ರೆ ಈಗ ಈ ಮೇಘನ ನನಗೆ ದೊಡ್ಡ ಶತ್ರು ಆಗ್ಬಿಟ್ಲು. ನನಗೆ ಪ್ರಶ್ನೆ ಮಾಡೋ ಹಂತಕ್ಕೆ ಬೆಳೆದ್ಬಿಟ್ಲು. ನನಗೆ ಗಂಡು ಮಗ ಹೆಣ್ಮಗಳು ಆಗಿದ್ದ ಮಧುರಂಗೆ ಒಂದು ಕ್ಷಣನೂ ನೆಮ್ಮದಿ ಇಲ್ಲ. ಹಾಗೆ ಮಾಡ್ತಾ ಇದ್ದಾಳೆ. ನನ್ನ ಮನೆಯಲ್ಲಿ ಎಲ್ಲ ಅಕ್ಕಂದ್ರಿಂದ ತಂಗಿರಿಗೆ ಅನ್ಯಾಯ ಆಗ್ತಾ ಇದೆ. ಮಧುವಂತಿಯಿಂದ ಮೇಘನನಿಗೆ, ಮೇಘನಿಂದ ಮಧುರಂಗೆ. ಯಾಕೆ ಹೆಣ್ಮಕ್ಳು ತವ್ರ ಮನೆಯಲ್ಲಿ ಮಾತ್ರ ಅನ್ಯೋನ್ಯವಾಗಿ ಬದುಕಬೇಕಾ? ಗಂಡನ ಮನೇಲಿ ಸಾಧ್ಯ ಇಲ್ವಾ? ಬದುಕಬಹುದಾಗಿತ್ತು. ಮೇಘನಿಗೆ ನೀನು ಆ ಬುದ್ಧಿ ಕೊಡ್ಬೋದಾಗಿತ್ತು. ಅವಳು ಅರ್ಥ ಮಾಡ್ಕೊಳ್ಳಿಲ್ಲ. ಇದರಿಂದ ನನ್ನ ಚಿಕ್ಕ ಮಗಳು ಮಧುರಂಗೆ ತುಂಬಾ ಅನ್ಯಾಯ ಆಗ್ತಿದೆ. ನಾನು ಯಾರ ಹತ್ರ ಹೋಗಿ ನ್ಯಾಯ ಕೇಳಿ? ಯಾರ ಹತ್ರ ಹೋಗಿ ನ್ಯಾಯ ಕೇಳಿ? ಹೇಳು ನೀನೆ.
ಅಪ್ಪ, ಕೇಳಿಸ್ಕೊಂಡೇನೆ ನನ್ನ ದುಃಖನ. ಯಾರು ನ್ಯಾಯ ಕೊಡಿಸ್ತಾರೆ? ಯಾರು ನನಗೆ ನ್ಯಾಯ ಕೊಡಿಸ್ತಾರೆ ಹೇಳು? ಅಕ್ಕ ಹೇಗಂತ ನಿಂಗೆ ಗೊತ್ತಲ್ವೇನಪ್ಪ? ಮತ್ ಯಾಕೆ ಮೇಲೆ ಕೋಪ ಮಾಡ್ಕೋತಿದ್ಯಾ ನೀನು? ಹೇಳ್ಬಿಟ್ಲು. ಎಲ್ಲಾನು ಇವಳು ತಲೆ ಮೇಲೆ ಹಾಕೊಂಡು ದಾನ ಶೂರ ಕನ್ಯೆ ತರ ನಿಂತ್ಬಿಟ್ಲು. ನೀನ್ ತ್ಯಾಗ ಮಾಡ್ಬೋದು ಕಣೆ, ಆದ್ರೆ ನಿಮ್ಮಕ್ಕ ಈ ಅನ್ಯಾಯನೆಲ್ಲ ನೋಡ್ತಾ ನಿಂತಿದ್ದೀನಲ್ಲ ನಾನು, ನನಗೆ ನಿನಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನ್ನಿಸ್ಲಿಲ್ವಾ? ಅಪ್ಪನಾಗಿ ಮಕ್ಕಳಿಗೆ ನ್ಯಾಯ ಕೊಡೋದಲ್ಲ, ಮಕ್ಕಳು ಕೂಡ ಅಪ್ಪನಿಗೆ ನ್ಯಾಯ ಕೊಡಬೇಕು. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣನ. ನೋಡು, ನಿನಗೆ ಎಳ್ಳಷ್ಟು ತೊಂದರೆ ಆಗ್ಬಾರ್ದು. ಆ ರೀತಿ ನ್ಯಾಯ ಕೊಡಿಸು ನನಗೆ, ಕೊಡಿಸು ನ್ಯಾಯ ನನಗೆ. ನನಗೆ ನ್ಯಾಯ ಸಿಕ್ಕಿದ್ರೆ ನೀನು ಸಂತೋಷವಾಗಿರ್ತೀನಿ ಅಂತ ಹೇಳ್ತಿದ್ಯಲ್ವೇನಪ್ಪ? ದೇವ್ರಿದನ್ ಬಿಡು. ಮಗಳು ಜೀವನದಲ್ಲಿ ಚೆನ್ನಾಗಿರೋದಿನ ನೋಡದೆ ಚಟ್ಟಕ್ಕಿರೋದಿನ ಹತ್ರ ಬರ್ತಾ ಇದೆ ನಿಮ್ ತಂದೆಗೆ. ಎಲ್ಲಿದ್ದಾನೆ ದೇವರು ಹೇಳು? ಅಪ್ಪ ಸುಮ್ಮನಿರ್ತೀಯ ಸ್ವಲ್ಪ? ಕೋಪ ಬರುತ್ತಲ್ವೇನೆ ನಿನ್ಗೆ? ಕೋಪ ಬರುತ್ತಲ್ವಾ? ನನಗೂ ಕೋಪ ಬರುತ್ತೆ, ನಾನು ಮನುಷ್ಯನೇ. ಎಲ್ಲ ತ್ಯಾಗಕ್ಕೂ ನಿಂತ್ಬಿಟ್ಟೆ ಅಲ್ವಾ ನೀನು? ಮುಂದಿನ ಜೀವನ ಸ್ವಲ್ಪ ಯೋಚನೆ ಮಾಡು. ಮೊದಲು ನಿನ್ ಜೀವನ ಸರಿ ಮಾಡ್ಕೋ, ಆಮೇಲೆ ನನ್ನ ಮೇಲೆ ಕೋಪ ಮಾಡ್ಕೋ. ಆಣೆ ಭಾಷೆ ಮಾಡಿ ಕಟ್ಟೋಕೋದಲ್ಲ. ನ್ಯಾಯ ಕೊಡಿಸ್ಬೇಕು, ನೀನ್ ನನಗೆ ನ್ಯಾಯ ಕೊಡಿಸ್ಬೇಕು. ನೆನ್ಪಲ್ಲಿಟ್ಕೋ. ವಿಧಿಯ ನಾಟಕ, ವಿಧಿಯ ನಾಟಕ, ಓ ವಿಧಿಯ ನಾಟಕ. ಸಾಕ್ ಮಗಳಿಗಾದ್ರೂ ಇಷ್ಟು ಪ್ರೀತಿ ತೋರಿಸ್ತಾರೆ, ಆದ್ರೆ ಇವರು ನನ್ನದಕ್ಕಿಂತ ಕಡೆಗಣಿಸ್ಬಿಟ್ಟಿದ್ದಾರೆ. ಬೇಜಾರು ಮಾಡ್ಕೊಬೇಡ ಮೇಘನಾ, ಸಮಾಧಾನ ಮಾಡ್ಕೊಳೆ. ಈಗ ವಿಕ್ರಮ್ ಹೋಗಿರೋದು ಯಾತಕ್ಕಂತೆ? ಅದನ್ನ ವಿಚಾರಿಸೋದಕ್ಕೆ ನಾನು ಕಾಲ್ ಮಾಡಿದ್ದೆ ಆಂಟಿ. ಆದ್ರೆ ಅಲ್ಲಿ ನಾವು ಅನ್ಕೊಂಡಿರೋ ಹಾಗೆ ಏನೂ ಆಗಿಲ್ಲ. ಆ ಮಧುರ ಅಪ್ಪನಿಗೆ ಎಲ್ಲ ವಿಷಯನ ಹೇಳ್ಬಿಟ್ಟಿದ್ದಾಳೆ. ಅವಳು ಮನೆ ಬಿಟ್ಟು ಹೋಗಿರೋ ವಿಷಯ ಅಪ್ಪನಿಗೆ ಗೊತ್ತಾಗೋಗಿದೆ. ಒಳ್ಳೇದಾಯ್ತಲ್ಲ ಬಿಡು. ನಿಮ್ಮಪ್ಪ ರೇಗಿರೋದು ಅದೇ ವಿಷಯಕ್ಕೆ ಕಣೆ. ಮಧುರ ಈ ಮನೆಯಿಂದ ಹೋಗಿರೋದು ಅವ್ರಿಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ ಮೇಘನಾ. ಆ ಕೋಪದಲ್ಲಿ ನಿನ್ನ ಮೇಲೆ ಎಗರಾಡಿದ್ದಾರೆ. ಏನ್ ಪಿತೃ ಪ್ರೀತಿನೋ ಏನು? ಅದು ಪಿತೃ ಪ್ರೀತಿ ಅಲ್ಲ, ಪಿತ್ತದ ಪ್ರೀತಿ. ಅವ್ರಿಗೆ ಮಧುರ ಈ ಮನೇಲಿ ಸಂಸಾರ ಮಾಡ್ಕೊಂಡಿರ್ಬೇಕು ಅನ್ನೋ ಆಸೆ ಇತ್ತು. ಆದ್ರೆ ಈಗ ಮಧುರ ಮನೆ ಬಿಟ್ಟು ಹೋಗಿದ್ದಾಳಲ್ಲ, ಅದಕ್ಕೆ ಅವ್ರ ಪಿತ್ತ ನೆತ್ತಿಗೇರಿದೆ. ಈಗ ವಿಕ್ರಮ್ ಏನ್ ಮಾಡ್ತಾ ಇದ್ದಾನಂತೆ? ಮಧುರ ಮನೆ ಬಿಟ್ಟು ಹೋಗಿರೋ ವಿಷಯ ಅವನಿಗೆ ಗೊತ್ತಾಯ್ತಂತ? ಅದೇ ನನಗೂ ಗೊತ್ತಾಗ್ತಿಲ್ಲ ಆಂಟಿ. ಮಧುರ ಮನೆ ಬಿಟ್ಟು ಹೋಗಿರೋ ವಿಷಯ ಅವ್ರಿಗಿನ್ನೂ ಗೊತ್ತಿಲ್ಲ ಅನ್ಸುತ್ತೆ. ಏನ್ ನಾಟಕನೇ ನಿನ್ ತಂಗಿದು? ಮನೆ ಬಿಟ್ಟು ಹೋಗಿರೋ ವಿಷಯ ಗಂಡಂಗೆ ಹೇಳಿಲ್ಲ, ಸುಮ್ಮನೆ ಇದ್ದಾಳೆ. ಅಬ್ಬಬ್ಬಬ್ಬ, ಏನ್ ಖತರ್ನಾಕಪ್ಪ ಈ ಹೆಣ್ಮಕ್ಳು. ಆಂಟಿ, ನಿಮ್ ನನ್ನ ಸೇರ್ಸ್ಕೊಂಡು ಹೇಳ್ಬೇಡಿ. ಛೇ ಮೇಘನಾ, ನಾನು ನಿನ್ನನ್ನು ಬಿಟ್ಟೆ ಹೇಳಿದ್ದು. ಈಗ ಏನ್ ಮಾಡ್ದಂಟಿ? ಏನ್ ಮಾಡೋದು? ವಿಕ್ರಮ್ಗೆ ವಿಷಯ ಗೊತ್ತಾದ್ಮೇಲೆ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅದು ನಮಗೆ ಮುಖ್ಯ. ಅದಕ್ಕೆ ಅವನಿಗೆ ವಿಷಯ ಗೊತ್ತಾಗೋವರೆಗೂ ನಾವು ಕಾಯ್ಬೇಕು. ಅವನು ವಾಪಸ್ ಬರ್ಲಿ ಬಿಡು, ಆಮೇಲೆ ಇನ್ನೊಂದು ಬಾಣ ಬಿಡೋಣ. ನೀನ್ ಯಾಕೆ ಅದ್ವರೆಗೂ ಟೆನ್ಷನ್ ಮಾಡ್ಕೋತೀಯ? ನೆಮ್ಮದಿಯಾಗಿರು. ಕೆಟ್ಟವ್ರ ಪಾಲ್ಗೆ ದೇವ್ರಿದಾನೆ ಅಂದಮೇಲೆ ಒಳ್ಳೆಯವ್ರ ಪಾಲಕ್ ದೇವ್ರಿರಲ್ವಾ? ಇದ್ದೇ ಇರ್ತಾನೆ. ಯೋಚನೆ ಮಾಡ್ಬೇಡ.
ಯಾವ ತ್ಯಾಗದ ಬಗ್ಗೆ ಮಾತಾಡ್ತಿದ್ರಿ? ಅದು ಮಧುರ, ಏನ್ ನಡೀತಿದೆ? ಮಧುರ, ಏನ್ ನಡೀತಿದೆ? ಮಾವ ಯಾಕೆ ಕಿರ್ಚಾಡ್ತಿದ್ರು? ಅದು ಅಪ್ಪ, ನನಗೆಲ್ಲ ಗೊತ್ತಾಯ್ತು. ನೀನ್ ಯಾಕೆ ನಮ್ಮ ಮನೆಯಿಂದ ಇಲ್ಲಿಗೆ ಬಂದೆ, ಎಲ್ಲ ಕಾರಣನೂ ನನಗೆ ಗೊತ್ತಾಯ್ತು. ನೀನೀಗ ಮಾಡಿ ಸರಿನಾ ಮಧುರ? ಬಾಯ್ ಬಿಡು, ಮಾತಾಡು. ಸಾರಿ ರೀ. ನಾನು ಬೇಕು ಅಂತ. ಮಧುರ, ಅಳ್ತಿದ್ಯಾ? ಮಧುರ, ನಾನು ಸುಮ್ಮನೆ ಸೀರಿಯಸ್ ಆಗಿ ತಮಾಷೆ ಮಾಡ್ತಿದ್ದೆ ಅಷ್ಟೇ. ಯಾಕೆ ಅಳ್ತಿದ್ಯಾ? ಮಧುರ, ಬೇಜಾರಾಯ್ತಾ? ನಾನು ಇನ್ನೂ ನಿನ್ನ ಕೇಳೇ ಇಲ್ಲ, ನನ್ಗೆ ಹೇಳಿದೆ ಯಾಕೆ ಬಂದೆ ಅಂತ. ಆಲ್ರೆಡಿ ನೀನು ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ಯಾ? ಅದು ರೀ, ಅಪ್ಪನ್ ನೋಡ್ಬೇಕು ಅಂತ ತುಂಬಾ ಅನಿಸ್ತಿತ್ತು. ನಿಮ್ಮನ್ ಕೇಳಿದ್ರು ನೀವು ಕಳ್ಸಲ್ಲ, ಅದಕ್ಕೆ ಅಪ್ಪಂಗೆ ಹುಷಾರಿಲ್ಲ ಅಂತ ಅಮ್ಮನ ಹತ್ರ ಸುಳ್ಳು ಹೇಳಿ ಬಂದ್ಬಿಟ್ಟೆ. ಮಧುರ, ಈ ವಿಕ್ರಮ್ ಸಿಂಹ ಯಾವಾಗಲೂ ಒಂದೇ ಥರ ಇರ್ತಾನೆ. ನೀನು ನನಗೆ ಹೇಳಿದ್ರೆ ನಾನೇ ಕರ್ಕೊಂಬಂದ್ಬಿಡ್ತಿದ್ನಾ? ಇದೇ ನನ್ಗಾಗಲ್ಲ ಅನ್ನೋದು. ನಿಮ್ಗೆ ಹೇಳಿದಿದ್ರೆ ಎಲ್ಲಾ ಕೆಲ್ಸನೂ ಬಿಟ್ಟು ನೀನ್ ನನ್ನ ಜೊತೆ ಬಂದ್ಬಿಡ್ತಿದ್ರಿ. ನನ್ನಿಂದ ನಿಮ್ ಕೆಲಸ ಹಾಳಾಗೋದು ನನ್ಗೆ ಇಷ್ಟ ಇಲ್ಲ ರೀ, ಅದಕ್ಕೆ ನಾನು ಒಬ್ಳೆ ಬಂದ್ಬಿಟ್ಟೆ. ಪರವಾಗಿಲ್ಲ, ನೀನು ಒಬ್ಳೇ ಬಂದೆ ಅನ್ನೋದು ನನಗೇನು ಬೇಜಾರಿಲ್ಲ. ಆದರೆ ನನಗೆ ಹೇಳ್ದೆ ಬಂದೆಲ್ಲ, ಅದು ನಂಗೆ ಟೆನ್ಷನ್ ಆಯಿತು. ನೀನು ಒಬ್ಳೆ ನನಗೆ ಹೇಳ್ದೆ ಕೇಳಿದೆ ಎಲ್ಲೂ ಹೋಗೋಗಿಲ್ಲ, ಅರ್ಥ ಆಯ್ತಾ? ದಟ್ಸ್ ಲೈಕ್ ಮೈ ಮುದ್ದು ಹೆಂಡ್ತಿ. ಹಾಗೆ ನಂದೊಂದು ಮಾತು. ಒಂದಲ್ಲ 1000 ಕೇಳು. ನನ್ನ ಬಗ್ಗೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡು ಈ ಥರ ಅನಾಹುತ ಮತ್ತೆ ಮಾಡ್ಕೊಳ್ಳೋ ಹಾಗಿಲ್ಲ. ನಿನ್ನ ಬಗ್ಗೆ ತಲೆ ಕೆಡ್ಸ್ಕೊಂಡೆ, ಬೇರೆ ಯಾರ ಬಗ್ಗೆ ತಲೆ ಕೆಡ್ಸ್ಕೊಂಡೆ ಹೇಳು? ಮಧುರ, ಮಧುರ, ನೀನೊಬ್ಳು ನನ್ನ ಜೊತೆಗಿದ್ರೆ ನನಗೇನು ಆಗಲ್ಲ. ಮತ್ತಿದೇನಿದು? ಇದು ನಾನು ನಿಮ್ಮನ್ನು ನಂಬಲ್ಲ, ಹಾಗಂತ ಆಣೆ ಮಾಡಿ. ಆಣೆ ಮಾಡಿ. ನನ್ನ ಬಗ್ಗೆ ಯೋಚನೆ ಮಾಡ್ಕೊಂಡು ಈ ರೀತಿ ಎಲ್ಲ ಮಾಡ್ಕೊಳ್ಳಲ್ಲ ಅಂತ ಆಣೆ ಮಾಡಿ ಮೊದಲು. ನೀನು ನನ್ನ ಜೊತೆಗಿದ್ರೆ ನಾನು ಯಾಕೆ ಯೋಚನೆ ಮಾಡಲಿ? ನನಗದೆಲ್ಲ ಗೊತ್ತಿಲ್ಲ, ಮೊದಲು ಆಣೆ ಮಾಡಿ. ಸರಿ, ನೀನು ಹೇಳ್ದಾಗೆ ಆಗ್ಲಿ. ಈಗ ನೀನು ನನ್ಗೆ ಆಣೆ ಮಾಡು, ನೀನು ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ. ಮಾಡು. ಹಲೋ ಮೇಡಮ್, ಯಾಕೆ ಸೈಲೆಂಟ್ ಆದ್ರಿ? ನಾನು ಆಣೆ ಮಾಡಿದೆ ತಾನೆ, ಈಗ ನೀವು ಮಾಡಿ. ಇವಾಗ ಯಾಕೆ ಈ ಥರ ಎಲ್ಲ ಕೇಳ್ತಿದ್ದೀರಾ? ಯಾಕೆ ಏನು ಅಂತೆಲ್ಲ ಪ್ರಶ್ನೆ ಮಾಡೋ ಹಾಗಿಲ್ಲ. ನಿಮ್ದು ಯಾವಾಗಲೂ ತಮಾಷೆನೇ ಆಯಿತು. ಸರಿ, ನಂಗೊಂಚೂರು ಕೆಲಸ ಇದೆ, ನಾನು ಹೊರಡ್ತೀನಿ. ರಾಣಿ, ಮಧುರ, ಇನ್ಮೇಲೆ ನಾನು ನಿಂಗೆ ರಾಣಿ ಅಂತ ಕರಿತೀನಿ. ನಾನು ರಾಜ, ನೀನು ರಾಣಿ, ಇಬ್ರು ಸೇರಿ
ಒಂದು ಇತಿಹಾಸ ಬರೆಯೋಣ. ನಾನು ಅಂದ್ರೆ ನಿಂಗೆ ಎಷ್ಟು ಇಷ್ಟ ಅಲ್ವಾ? ಮಧುರ, ಕುಡಿಯೋದಕ್ಕೆ ನೀರು ಕೊಡ್ತೀಯಾ? ಒಂದು ನಿಮಿಷ ಬಂದೆ. ಏನೋ ಮೂರ್ತಿ, ಮನೆಗೆ ಮಗಳು ಬಂದ್ಲಲ್ವಾ? ಬಂದಿದ್ದಾಳೆ. ತವ್ರ ಮನೆಗೆ ಬರೋ ಹೆಣ್ಮಕ್ಳು ಮುಖ ಅರಳಿರತ್ತೆ. ನಿನ್ನ ಮಗಳ ಮುಖ ಯಾಕೋ ಬಾಡೋಗಿತ್ತು. ನಿನಗೆ ಯಾವಾಗಲೂ ನನ್ನ ಹೆಣ್ಮಕ್ಳಲ್ವಾ ಕಾಣಿಸೋದು? ಯಾವತ್ತಾದರೂ ಒಂದಿನಾದ್ರೂ ನನ್ನ ಹೆಣ್ಮಕ್ಳ ಬಗ್ಗೆ ಒಳ್ಳೆ ವಿಷಯ ಹೇಳಿದೀಯಾ? ಕಣ್ಣು ಕಾಣಿಸೋದಲ್ವೇನಯ್ಯ ಹೇಳೋದು. ಇಲ್ಲೂ ಸಲ್ಲೋದು ಹೇಳೋ ಬುದ್ಧಿ ನನಗಿಲ್ಲ. ನಿನ್ನ ಮಗಳು ಮನೆಗೆ ಬರೋಕ್ ಮುಂಚೆ ದೇವಸ್ಥಾನಕ್ಕೆ ಬಂದಿದ್ಲು. ಸುಮ್ಮನೆ ದೇವಸ್ಥಾನಕ್ಕೆ ಪೂಜೆ ಮಾಡ್ಸಕ್ ಬಂದಿದ್ರೆ ಪರವಾಗಿಲ್ಲಯ್ಯ. ದೇವ್ರ ಮುಂದೆ ನಿಂತು ಕಣ್ಣೀರಾಗ್ತಾ ಏನೇನೋ ಮಾತಾಡ್ತಾ ಇದ್ಲು. ಏನ್ ಮಾತಾಡ್ತಿದ್ಲು? ನನಗೆ ಧೈರ್ಯ ಕೊಡು, ನನಗೆ ಅನ್ಯಾಯ ಆಗಿದೆ ಅಂತ ಇದ್ಲು. ನಿನ್ನ ಮಗಳಿಗೆ ಏನು ಅನ್ಯಾಯ ಆಗಿದೆ ಕಣಯ್ಯ. ಮಗಳು ನನ್ನ ನೋಡಕ್ ಬಂದ್ಲಲ್ಲ, ಹಾಗೆ ದಾರಿಯಲ್ಲಿ ದೇವಸ್ಥಾನ ಹೋಗಿ ಬಂದಿದ್ದಾಳೆ ಅಷ್ಟೇ. ಆದ್ರೆ ನಿನ್ನ ಮಗಳ ಮುಖದಲ್ಲಿ ಮೊದ್ಲಿನ ತರ ಕಳೆನೇ ಇಲ್ಲ ಕಣಯ್ಯ. ಆಡೋ ಹುಡುಗಿ ಏನೋ ಮದುವೆ ಮಾಡ್ಕೊಂಡಿದ್ದಾಳೆ. ಸಾಹೇಬ್ರ ಮನೆ ಸೊಸೆ, ಅವ್ರಿಗೆ ಒಂದು ಘನತೆ ಗಾಂಭೀರ್ಯ ಅನ್ನೋದಿರುತ್ತೆ. ಅದಕ್ಕೆ ಹಾಗಾಗಿದ್ದಾಳೆ ಅಷ್ಟೇ ಕಣೋ. ಇಲ್ಲ ಕಣ ಮೂರ್ತಿ, ನನ್ಗಾಗ ಅನ್ನಿಸ್ತಾ ಇಲ್ಲ. ಮಧುರ ಹೇಗೆ ಅಂತ ನನಗೆ ಗೊತ್ತಿಲ್ವೇನೋ. ಅವಳು ಎಲ್ಲೇ ಇದ್ರೂ ಅವಳು ತುಂಟಿತನ ಇದ್ದೇ ಇರುತ್ತೆ. ನಿನಗೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಮಧುರ ಏನೋ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದಾಳೆ. ಒಂದೇ ಮನೆಗೆ ಇಬ್ರು ಹೆಣ್ಮಕ್ಳನ್ನ ಕೊಟ್ಟಿದೆಯಾ ಕಣಯ್ಯ. ಹೆಜ್ಜೆಜ್ಜೆಗೂ ಹುಷಾರ ಕಾಲಿಡಬೇಕು. ಒಂದೆಜ್ಜೆ ಹೆಚ್ಚು ಕಡಿಮೆ ಆದರೂ ಕಾಲ್ ಕಿತ್ತೋಗತ್ತೆ, ಇಲ್ಲ ದೇಹ ಉರುಳೋಗತ್ತೆ. ಯಾವುದಕ್ಕೂ ಸ್ವಲ್ಪ ನಿಗಾ ಇಡಯ್ಯ. ಅಳಬೇಡ ಕಣೋ. ಎಲ್ಲಾರ ಮನೆ ದೋಸೆನೂ ತೂತೆ. ಆದರೆ ನಿನ್ನ ವಿಷಯದಲ್ಲಿ ಸಮಸ್ಯೆ ಒಂದು ಕೈ ಮೇಲು. ಸ್ವಲ್ಪ ಜೋಪಾನವಾಗಿರೋದಿಕ್ಕೆ ಹೇಳಯ್ಯ ನಿನ್ನ ಹೆಣ್ಮಕ್ಳಿಗೆ. ನಿನ್ನ 2 ಹೆಣ್ಮಕ್ಳನ್ನು ಸಾಹೇಬ್ರು ಮನೆ ಕೊಟ್ಟಿರೋದಿಕ್ಕೆ ಊರವ್ರ ಕಣ್ಣು ನೆಟ್ಟಿಗಿರೋದಿಲ್ಲ. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ಮಾತಲ್ಲೇ ತಿಂದು ತೇಗ್ಬಿಡ್ತಾರೆ. ಯಾವುದಕ್ಕೂ ಹುಷಾರಾಗಿರಯ್ಯ. ನಾನು ನಿನ್ಗೆ ಯಾವಾಗಲೂ ಇದ್ದೇ ಇರ್ತೀನಿ. ನಾನು ಬರ್ತೀನಿ ಕಣೋ. ಏನ್ ಹಾಗೆ ನೋಡ್ತಿದ್ಯಾ? ನಾನು ಹೇಗಿಲ್ಲಿ ಬಂದೆ ಅಂತನಾ? ಸಾಹೇಬ್ರ ಸೇವೆ ತುಂಬಾನೇ ಚೆನ್ನಾಗಿ ನಡೀತಿದೆ. ನಾಚಿಕೆ ಆಗಲ್ಲ ನಿನ್ಗೆ? ನನ್ನ ಮನೇಲಿ ನೆಮ್ಮದಿಯಾಗಿರೋದಕ್ಕೆ ಎಲ್ಲಿ ಬಿಡ್ತೀಯ ನೀನು? ನಾನು ಅಲ್ಲಿದ್ರು ನನ್ನ ಮನಸ್ಸೆಲ್ಲ ಇಲ್ಲೇ ಇದೆ. ಊರಿಗೆ ಬರೋ ನಾಟಕನ ತುಂಬಾ ಚೆನ್ನಾಗಿ ಆಡ್ದೆ ಕಣೆ. ಅಲ್ಲಿದ್ರೆ ಸಾಹೇಬ್ರ ಜೊತೆ ಆಟ ಆಡಕ್ಕಾಗಲ್ಲ ಅಂತ ಇಲ್ಲಿ ಕರ್ಸ್ಕೊಂಡಿದ್ಯಾ? ಎಷ್ಟೇ ಮುಂದೆ ಹಿಡ್ದೆ ನಿನ್ಗೆ? ಸಾಹೇಬ್ರು ಮೋಹಕ್ ಬಿದ್ದಿದ್ಯಾ ನೀನು? ಅವ್ರನ್ನ ಮೋಡಿ ಮಾಡ್ತಿದ್ಯಾ? ಯಾಕೆ ಅವ್ರ ತಲೆ ಕೆಡಿಸ್ತಿದ್ಯಾ? 3 ದಿನ ನನ್ನ ಸಾಹೇಬ್ರು ನನ್ನ ಜೊತೆ ಇರೋದಕ್ಕೆ ಬಿಟ್ಟಿಲ್ಲ ನೀನು. ಅವ್ರು ನಿನ್ ಹಿಂದೆ ಮುಂದೆ ಅಲಿಯೋ ರೀತಿ ಮಾಡ್ಕೊಂಡ್ಬಿಟ್ಟೆ.
ಮಾಟ್ಕಾತಿ ನೋಡು, ಮರ್ಯಾದೆಗೆ ನನ್ನ ಗಂಡನ ಮನೆಗೆ ಕಳ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನಾನಿಲ್ಲೇ ನನ್ನ ಪ್ರಾಣನ ಕಳ್ಕೊತೀನಿ.